ಇವತ್ತಿನ ವಾಕ್ಯ ಜ್ಞಾನೋಕ್ತಿಗಳು 31:11. ಜ್ಞಾನೋಕ್ತಿಗಳು 31:11. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಅವನು ಕೊಳೆಯಾಗಿ ಸಂಪಾದಿಸುವನು. ದೇವರು ವಾಕ್ಯಗಳನ್ನು ಆಶೀರ್ವದಿಸು. ಒಂದು ಪತಿಯ ಹೃದಯ ಒಂದು ಹೆಂಡತಿ ಒಳಗಡೆ ಏನಾಗುತ್ತೆ ಅಂತಂದರೆ ಭರವಸೆ ಇಡ್ತದೆ. ಅಂದರೆ ಒಂದು ಪತಿ ಅಥವಾ ಒಂದು ಹೆಂಡತಿ ಗಂಡನ ಮೇಲೆ ಭರವಸೆ ಇಡ್ತಾಳೆ. ಆಮೇಲೆ ಹೆಂಡತಿ ಗಂಡನ ಮೇಲೆ ಭರವಸೆ ಇಡ್ತಾಳೆ. ಗಂಡ ಹೆಂಡತಿ ಮೇಲೆ ಭರವಸೆ ನಂಬಿಕೆ ಇಟ್ಟು ಜೀವನ ಮಾಡುವಾಗನೇ ಒಂದು ಸುಂದರವಾದ ಕುಟುಂಬವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಅಲ್ವಾ. ಆಮೇಲೆ ಅವನು ಕೊಳೆಯಾಗಿ ಸಂಪಾದಿಸುವನು. ಒಂದು ಹಸ್ಬೆಂಡ್ ಆಗಲಿ, ಈಗಿನ ಕಾಲದಲ್ಲಿ ವೈಫ್ನು ಕೂಡ ತುಂಬ ಕೊಳೆಯಾಗಿ ಅಂತಂದರೆ ಕಷ್ಟಪಟ್ಟು ಅಲ್ವಾ, ಹಗಲು ರಾತ್ರಿ ದುಡಿತಾರೆ. ಬಟ್ ದುಡಿಯುವಂಥ ಹಣ ನಮ್ಮ ಕೈಯಲ್ಲಿ ಬರುವಾಗ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಯಾವ ಥರ ನಾವು ಕೇರ್ಫುಲ್ಲಾಗಿ ಅದು ಮ್ಯಾನೇಜ್ ಮಾಡ್ತಾ ಇದ್ವಿ, ಅದು ವಿಸ್ಡಮ್ ನಮಗೆ ತುಂಬ ಇಂಪಾರ್ಟೆಂಟು. ಹೆಂಡತಿನೂ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಾಳೆ, ಗಂಡನೂ ಕೂಡ ತುಂಬ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ. ಬಟ್ ಇಬ್ಬರು ಕೂಡಿ ಒಂದಾಗಿ ಯಾವ ಥರ ನೀವು ವಿಸ್ಡಮ್ದಿಂದ ಅಥವಾ ಬುದ್ಧಿವಂತಿಕೆಯಿಂದ ಅದು ಉಪಯೋಗ ಮಾಡ್ತೀರಾ, ಕುಟುಂಬ ಕಟ್ಟುತ್ತೀರಾ, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ದೇವರ ಜೊತೆಯಲ್ಲಿ ನಾವು ಯಾವ ಥರ ಹಣವನ್ನು ಸೇವ್ ಮಾಡ್ತೀವಿ, ಉಪಯೋಗ ಮಾಡ್ತೀವಿ, ಅದರಲ್ಲಿನೂ ಕೂಡ ನಮಗೆ ಆಶೀರ್ವಾದ ಆಗುತ್ತೆ. ಇಲ್ಲಾಂದರೆ ನಾವು ಸಾಲದಲ್ಲಿ ಬಿದ್ದು, ಕಷ್ಟದಲ್ಲಿ ಬಿದ್ದು, ಫೈನಾನ್ಸಲ್ಲಿ ಬಿದ್ದು ತುಂಬ ಕಷ್ಟ ಅನುಭವಿಸ್ಬೇಕಾಗ್ತದೆ. ಆಮೇಲೆ ಗಂಡ ಫೈನಾನ್ಷಿಯಲಿ ಮ್ಯಾನೇಜ್ ಮಾಡೋದಕ್ಕೆ ವಿಸ್ಡಮ್ ಬುದ್ಧಿ ಇತ್ತಂದರೆ ಗಂಡ ಉಪಯೋಗ ಮಾಡಲಿ, ಇಲ್ಲ ಅಂತಂದರೆ ಹೆಂಡತಿಗೆ ಆ ಒಂದು ಬುದ್ಧಿ, ಆ ಒಂದು ಟ್ಯಾಲೆಂಟ್ ಅಂತಂದರೆ ಫೈನಾನ್ಷಿಯಲಿ ಫ್ಯಾಮ್ಲಿ ಕಟ್ಟೋದಕ್ಕೆ ಹೆಂಡತಿ ಮ್ಯಾನೇಜ್ ಮಾಡಲಿ. ಏನೂ ತಪ್ಪಿಲ್ಲ, ಇಬ್ಬರು ಮಾಡೋದೇ ತನ್ನ ಕುಟುಂಬಗೋಸ್ಕರನೇ. ಹೆಂಡತಿ ಮಾಡಿದ್ರೂ ಪರವಾಗಿಲ್ಲ, ಗಂಡ ಮಾಡಿದ್ರೂ ಪರವಾಗಿಲ್ಲ, ಬಟ್ ಒಂದು ಯಾರ ಹತ್ರನೇ ಈ ಥರ ಕೈ ಚಾಚಲಾರಂಥ ಕುಟುಂಬ ಆಗಬೇಕು. ಪ್ರಾರ್ಥನೆ ಜೊತೆಯಲ್ಲಿ ದೇವ್ರು ಕೊಡುವಂಥ ವಿಸ್ಡಮ್ಮು ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಫೈನಾನ್ಷಿಯಲಿ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ಪ್ರಾರ್ಥನೆ ಪೂರೈಕೆ ಅದರಿಂದ ದಶಮಾಂಶ ತೆಗೆದಿಟ್ಟು ಪ್ರಾರ್ಥನೆ ಮಾಡಿ ನಮ್ಮದು ಸಂಬಳ ಮೇಲೆ ನಾವು ಮುಂದೆ ನಮ್ಮ ಕುಟುಂಬ ಕಟ್ಟೋದಕ್ಕೋಸ್ಕರ ಬುದ್ಧಿವಂತಿಕೆಯಿಂದ ಗಂಡ ಹೆಂಡತಿ ಕುಟುಂಬ ಕಟ್ಟಿದ್ರೇ ಒಂದು ಸುಂದರವಾದ ಕುಟುಂಬ ಆಗುತ್ತೆ. ನಾನು ನಿನ್ನಿಂದ ಹೆಂಡತಿ ಗಂಡನಿಂದ ಬ್ಲೇಮ್ ಮಾಡೋದು ಬೇಡ, ಗಂಡ ಹೆಂಡತಿಗೆ ಬ್ಲೇಮ್ ಮಾಡ, ನಿನ್ನಿಂದ ನನ್ನ ಕುಟುಂಬ ಹಾಳಾಯಿತು. ಇಲ್ಲ, ಇಬ್ಬರು ಬುದ್ಧಿವಂತರಾಗಿ ಪ್ರಾರ್ಥನೆ ಪೂರ್ವಕವಾಗಿ ಆತ್ಮಿಕವಾಗಿದ್ದರೆ ನಿಜ ಹೇಳ್ತೀನಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ನಿಮ್ಮ ಜೀವನದಲ್ಲಿ ನೋಡಲ್ಲ. ಹೆಂಡತಿ ಮ್ಯಾನೇಜ್ ಮಾಡಿದ್ರೂ ಪರವಾಗಿಲ್ಲ, ಗಂಡ ಸಪೋರ್ಟ್ ಮಾಡಿ ನಿಮ್ಮ ಹೆಂಡತಿಗೆ. ದೇವ್ರಿಗೆ ಇಂಥ ಟ್ಯಾಲೆಂಟೆಡ್ ಹೆಂಡತಿ ನನಗೆ ಕೊಟ್ಟಿದ್ಯಾ, ನೀನು ಫೈನಾನ್ಷಿಯಲ್ ಮ್ಯಾನೇಜ್ ಮಾಡಿ ಒಂದು ಕುಟುಂಬ ಕಟ್ತಾ ಇದ್ದಾಳವಾ ಅಂತ ಅವಳಿಗೆ ಡಿಸ್ಕರೇಜ್ ಮಾಡಬೇಡಿ. ನಿನ್ನಿಂದ ನಾನು ಹಾಳಾದೆ, ನಿನ್ನ ಕೈಯಾಗ ತಂದು ನನ್ನ ಸಂಬಳ ಯಾಕೆ ನಾನು ಕೊಡಬೇಕು ಎಂದಾಗ ಆ ಥರ ಹೆಂಡತಿಗೆ ಡಿಸ್ಕರೇಜ್ ಮಾಡಬೇಡಿ. ಅವಳು ಬುದ್ಧಿವಂತಿಕೆ ಇದ್ದಾಳ, ಅವಳು ನಿಮ್ಗೆ ಏನು ಮೋಸ ಮಾಡ್ತಾ ಇಲ್ಲ, ನಂಬಿಗಸ್ತಳಿಗೆಲ್ಲ ಮಾಡ್ತಾಳೆ, 100% ನೀವು ಸಪೋರ್ಟ್ ಮಾಡಿ ಅವಳಿಗೆ. ಅವಳು ಇನ್ನೂ ನಿಮ್ಮ ಕುಟುಂಬ ತುಂಬ ಸುಂದರವಾಗಿ ಕಟ್ತಾಳೆ. ನೀವು ಡಿಸ್ಕರೇಜ್ ಮಾಡಿ ಅವಳು ಬಿದ್ದೋಗ್ತಾಳೆ, ನೀವು ಸಾಲಗಾರ ಆಗಿ ಆಮೇಲೆ ಇಡೀ ಜೀವನ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿ ಏನೂ ಉಪಯೋಗ ಇಲ್ಲ. ಬುದ್ಧಿವಂತಿಕೆಯಿಂದ ನಮ್ಮ ಕುಟುಂಬಗಳು ನಾವು ಕಟ್ಕೋಬೇಕು. ಗಂಡ ಹೆಂಡತಿ ಯಾವಾಗೂ ಒಂದಾಗಿರಬೇಕು. ಒಬ್ರ ಮೇಲೆ ಒಬ್ಬರು ನಂಬಿಕೆ ಕಳ್ಕೋ ಹಾಗೆ ನಾವು ಮಾಡಬಾರ್ದು. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.